ಸಮಾಜ ಕವಿಗಳು ಅಂದ್ರೇನು ಎಲ್ಲ ಆಯ್ಕೊಂಡು ಬಂದು ಅದನ್ನ ಸಮಾಜಕ್ಕೆ ಕೂನಾಕ್ ಬಿಡಿಸ್ದಂಗೆ ಜಾತಿ ಭೇದಗಳನ್ನು ದೂರ ಮಾಡೋದು, ಪ್ರೀತಿ ಪ್ರೇಮಗಳನ್ನು ಹುಟ್ಟಿಸೋದು, ಕೂಡಿ ಬಾಳು ಬದುಕುವಂಥ ಭಾವನೆಗಳನ್ನ ಕಟ್ಟೋದು ಕವಿಗಳು ಮಾಡೋ ಕೆಲಸ ಇದೆ. ಕವಿಗಳು ಈಗ ರಂಜಾನ್ದಾಗ ಒಂದು ಹೊತ್ತು ಮಾಡ್ತಾರೆ, ನಾವು ಶ್ರಾವಣದಾಗ ಒಪ್ಪತ್ತು ಮಾಡ್ತೀವಿ. ಅವರು ಇದಕ್ಕಿಂತ ಮೊದಲು ಹಿರಿಯರ ಹಬ್ಬ ಮಾಡ್ತಾರೆ, ನಾವು ದೀಪಾವಳಿಯಾಗಿ ಹಿರಿಯರ ಹಬ್ಬ ಅದು ಅವೆಲ್ಲ ಒಂದ ದೇವನೊಬ್ಬ ನಾಮ ಹಲವು ಆಚರಣೆ ಹಲವು. ನಾನು ಹಾಡುಗಾರ ಹೋರಾಟದೊಳಗೆ ಹಾಡಿ ಮಂದಿನ ಹುರಿದುಂಬಿಸಿ ಹೋರಾಟಕ್ಕೆ ಕ್ರಾಂತಿ ಮಾಡಿದ್ರು. ಅವಾಗ ಸಾಹಿತ್ಯ ಕ್ಷೇತ್ರಕ್ಕೆ, ಸಮಾಜಕ್ಕೆ ಸಾಹಿತ್ಯ ಕ್ಷೇತ್ರದ ದೊಡ್ಡ ಕೊಡುಗೆ. ಆತ್ಮೀಯ ವೀಕ್ಷಕರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತು, ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜನ ಸಾಹಿತಿಗಳು, ಸೂಫಿ ಸಂತರು, ಜಾನಪದ ಸಾಹಿತಿಗಳು ಭಾಳಷ್ಟು ತಮ್ಮ ಪಾರುಪತ್ಯವನ್ನು ನಾಡು ನುಡಿಗಾಗಿ ತಮ್ಮ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಹೋಗಿದ್ದಾರೆ. ಅಂತಹ ಒಬ್ಬ ಧೀಮಂತ ಸಾಹಿತಿಗಳು, ಜಾನಪದ ಸಾಹಿತಿಗಳು, ಕವಿಗಳು, ಅವರನ್ನು ನಾಡಿನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಅವರು ಪ್ರಶಸ್ತಿಗಳನ್ನು ಹುಡುಕಾಡ್ಕೊಂಡು ಹೋಗಿಲ್ಲ, ಪ್ರಶಸ್ತಿಗಳೇ ಅವರನ್ನು ಹುಡುಕಾಡ್ಕೊಂಡು ಬಂದಿರತಕ್ಕಂಥ ಮಹಾನ್ ಮೇಧಾವಿಗಳು. ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ಪಟ್ಟಣದಲ್ಲಿರ್ತಾರೆ. ಬೀಳ್ಗಿ ಪಟ್ಟಣ ಅನೇಕ ರೀತಿಯ ಸಾಹಿತ್ಯಗಾರರನ್ನು, ಕಲೆ ಸಂಸ್ಕೃತಿಯನ್ನು, ವೀರರನ್ನು ಕೊಟ್ಟಿರ್ತಕ್ಕಂಥ ನೆಲ. ನಿಮಗೆ ಗೊತ್ತಿರ್ಬೋದು, ಇಲ್ಲೇನು ನಮ್ಮ ಅಮೀರಾಬಾಯಿ ಕರ್ನಾಟಕಿ ಅಂತಕ್ಕಂತಹ ಭಾರತ ಚಲನಚಿತ್ರರಂಗದ ಮೇರು ಪ್ರತಿಭೆ ಹುಟ್ಟಿದ್ದು ಇದೇ ನೆಲದಲ್ಲಿ. ವೀರ ಸಿಂಧೂರು ಲಕ್ಷ್ಮಣ ಅಡ್ಡಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದು ಇದೇ ಮಣ್ಣಲ್ಲಿ. ಸನಾದಿ ಅಪ್ಪಣ್ಣನಂತಹ ಒಬ್ಬ ಮೇರು ಸಂಗೀತಗಾರ ಕೂಡ ಹುಟ್ಟಿದ್ದು ಇದೇ ಮಣ್ಣಲ್ಲಿ. ಈ ಮೂರು ಜನರನ್ನು ಹೊರತುಪಡಿಸಿ ಅನೇಕ ಜನ ಸಾಹಿತಿಗಳು ಮತ್ತೆ ಬೇರೆ ಬೇರೆ ಸಾಧಕರು, ಶೋಧಕರು ಈ ಮಣ್ಣಲ್ಲಿ ಹುಟ್ಟಿದ್ದಾರೆ. ಅಂಥವರ ಸಾಲಿನಲ್ಲಿ ನಿಲ್ಲೋರಂದ್ರೆ ನಮ್ಮ ಬಿದ್ರಿ ಕಾಕವರು, ಸಿದ್ದಪ್ಪ ಸಾಬಣ್ಣ ಬಿದ್ರಿ ಅವರು. ಈಗಾಗಲೇ ತಾವೆಲ್ಲ ಯೂಟ್ಯೂಬ್ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಹಲವಾರು ರೈತಪರ ಚಳವಳಿ, ಹೋರಾಟ, ಬೇರೆ ಬೇರೆ ವೇದಿಕೆಗಳಲ್ಲಿ, ಕೃಷಿಯೇತರ ಕಾರ್ಯಕ್ರಮಗಳಲ್ಲಿ ನೋಡುತ್ತೀರಿ. ಅವರು ಎಲೆಮರೆ ಕಾಯಿಯಂತೆ ಕಲಾ ಸೇವೆಯನ್ನು ಮಾಡ್ತಾ, ಸಾಹಿತ್ಯವನ್ನು ಪಸರಿಸುತ್ತಾ, ಸಾರ್ವಜನಿಕವಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ದೇವಸ್ಥಾನವೊಂದನ್ನು ಕಟ್ತಾ ಇದ್ದಾರೆ ಸಾರ್ವಜನಿಕರ ಸೇವೆಗಾಗಿ ಅಂಥೇಳಿ. ಅವತ್ತಿನ ಕಾಲಘಟ್ಟದಿಂದ ಸುಮಾರು 90ರ ದಶಕದಿಂದ ಇಲ್ಲಿವರೆಗೂ ಕಲಾ ಸೇವೆ ಮಾಡುತ್ತಿರುವಂತಹ ಏನು ನಮ್ಮ ಸಿದ್ದಪ್ಪ ಸಾಬಣ್ಣ ಬಿದ್ರಿ ಅವರಿಗೆ ನಾನು ನನ್ನ ಸಂಘರ್ಷದಿಂದ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಕಕ್ಕರ, ಇವತ್ತು ನೀವು ನಮಗೆ ಮಾತನಾಡಕ್ಕೆ ಸಿಕ್ಕಿದ್ದ ನಮ್ಮ ಸೌಭಾಗ್ಯ. ನಮ್ಮ ಸಂಘರ್ಷ ನ್ಯೂಸ್ ತಮ್ಮನ್ನು ಹುಡುಕಿಕೊಂಡು ಬಂತು, ಪ್ರಶಸ್ತಿಗಳು ತಮ್ಮನ್ನು ಹುಡುಕಿಕೊಂಡು ಬಂದಾವ. ಆದರೆ ನೀವು ಬಂದ ತಕ್ಷಣ ನಮಗೆ ತೋರಿಸಿದತಕ್ಕಂಥ ಸೌಜನ್ಯ, ಪ್ರೀತಿ ಬಹುಶಃ ಆ ನಿಮ್ಮ ಹಿರಿಮೆ ಗರಿಮೆ ಇನ್ನಷ್ಟು ಹೆಚ್ಚು ಮಾಡ್ತೈತಿ. ಬಂದ್ರ ಫಿಲಮ್ ಹೊಟ್ಟೆ ತಂಪು ಮಾಡಿ ಮಜ್ಜಿಗೆ ಕೊಟ್ರಿ, ಬರುವಾಗನ ಮನೆ ಬಗ್ಗೆನೂ ಒಂದು ಡೈಲಾಗ್ ಹೊಡೆದ್ರಿ. ಯಾಕೆ ಸಾಹಿತ್ಯನ ಹಂಗೈತಿ ನಿಮ್ದು. ಇದು ನನ್ನ ಹೆಂಡತಿ ಮನೆ, ನನ್ನ ಮನೆ ಅಲ್ಲೈತಂದ್ರಿ ನೀವು. ನಮಗೆ ಭಾಳ ಖುಷಿ ಆಯಿತು. ಈ ಕರ್ನಾಟಕದ ಜನರ ಕುರಿತು, ಇವತ್ತಿನ ವ್ಯವಸ್ಥೆ ಕುರಿತು, ರೈತರ ಕುರಿತು ಮತ್ತು ತಮ್ಮ ಸಾಹಿತ್ಯದ ಕುರಿತು ನಮ್ಮ ಸಂಘರ್ಷ ನ್ಯೂಸ್ನೊಂದಿಗೆ ಏನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ ಕಾಕಾರ? ಏನಿಲ್ಲ, ನಮ್ಮ ಸಾಹಿತ್ಯಗಳು, ಹಿಂದಿನ ಸಾಹಿತ್ಯಗಳು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು. ನಮ್ಮ ಹಿಂದಿನ ಸಾಹಿತ್ಯಗಳೆಲ್ಲ ಆ ಸಾಹಿತ್ಯಗಳು ಸಮಾಜಮುಖಿ ಕೆಲಸ ಮಾಡಿದರು, ಸಮಾಜನ್ನ ಬಡದೆಬ್ಬಿಸುವಂಥ ಕೆಲಸ ಮಾಡಿದರು, ಹೋರಾಟದ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥದ್ದು ಮಾಡಿದರು. ಹಾಡುಗಾರರು ಹೋರಾಟದೊಳಗೆ ಹಾಡಿ ಮಂದಿನ ಹುರಿದುಂಬಿಸಿ ಹೋರಾಟಕ್ಕೆ ಕ್ರಾಂತಿ ಮಾಡಿದ್ರು. ಅವಾಗ ಸಾಹಿತ್ಯ ಕ್ಷೇತ್ರಕ್ಕೆ, ಸಮಾಜಕ್ಕೆ ಸಾಹಿತ್ಯ ಕ್ಷೇತ್ರದ್ದು ದೊಡ್ಡ ಕೊಡುಗೆ ಐತಿ. ಯಾಕಂದ್ರೆ ಈ ಸಮಾಜ ಮಕ್ಕೊಂದಾಗೊಮ್ಮೆ, ಈ ಸಮಾಜ ತೋದಾಗೊಮ್ಮೆ, ಸಮಾಜ ತೋದ ತಂಬಲಾತಂದ್ರೆ ಅದಕ್ಕೆ ಬಿಸಿಲ ಗಾಳಿ ಕೊಟ್ಟು ಅದನ್ನ ಆರಿಸ್ತೈತಿ ಸಮಾಜಕ್ಕೆ. ಹಂಗೆ ನಮ್ಮ ಹಿಂದಿನ ಕಾಲದಾಗ ಪುರಂದರದಾಸರು, ಕನಕದಾಸರು, ಸರ್ವಜ್ಞ ಮೂರ್ತಿ, ಇವರೆಲ್ಲ ನಮ್ಮ ಸಮಾಜಕ್ಕೆ ಎಬ್ಬಿಸ್ಕೊತಾನೆ ಬಂದ್ರು. ಹಂಗೆ ಎಬ್ಬಿಸ್ಕೊತ ಬಂದರು. ಅವ್ರು ಬಂದಿಂದ ಮತ್ತು ಇತ್ತಿತ್ತಲಾಗಿ ನಮ್ಮ ಶಿಶುನಾಳ ಶರೀಫರು, ಗೋವಿಂದ ಭಟ್ರು, ಅವರು ಸಮಾಜನ ಈ ಜಾತಿ ಭೇದ ಇವನ್ನೆಲ್ಲ ಹೋಗ್ಲಾಡ್ಸಕ್ಕೆ ಅವ್ರು ತಾವೆಲ್ಲ ಕೂಡಿ ಅವರು ಮಾಡ್ಕೊತ ಬಂದರು. ಇದು ಹೆಂಗೈತೆ ಅಂದ್ರೆ ಹಬ್ಬ ಹುಣ್ಯದಾಗ ಹೋಳ್ಗೆ ಮಾಡ್ತಾರೆ,
ಬ್ಯಾಳೆ ಹಾಕಿ ಬ್ಯಾಳೆ ಕುದಿಸಿ ಎಲ್ಲ ಹೋಳಿಗೆ ಮಾಡ್ತಾವೆ. ಬ್ಯಾಳೆ ಒಂದು ಯಾವ್ದಲ್ಲಿ ಇರ್ತೈತಿ, ಬ್ಯಾಲು ಅಂತ ಯಾವ್ದಲ್ಲಿ ಇರ್ತೈತಿ, ಎಣ್ಣೆ ಅಂತ ಯಾವ್ದಲ್ಲಿ ಇರ್ತೈತಿ, ಮಾಡೋರು ಅಂತ ಯಾವ್ದಲ್ಲಿ ಇರ್ತಾವೆ. ಅವ್ನು ಒಟ್ಟು ತಂದು ಕೂಡಿಸಿ ಹೋಳಿಗೆ ಮಾಡಿ ಜನರಿಗೆ ಊಟಕ್ಕೆ ಕೊಟ್ಟಂಗೆ. ಸಮಾಜ ಕವಿಗಳು ಅಂದ್ರೆ ಏನು, ಎಲ್ಲ ಆಯ್ಕೊಂಡು ಬಂದು ಅದನ್ನ ಸಮಾಜಕ್ಕೆ ಕುನ್ನಾಕ್ ಬಡಿಸ್ದಂಗೆ. ಜಾತಿ ಭೇದಗಳನ್ನು ದೂರ ಮಾಡೋದು, ಪ್ರೀತಿ ಪ್ರೇಮಗಳನ್ನು ಹುಟ್ಟಿಸೋದು, ಕೂಡಿ ಬಾಳು ಬದುಕುವಂಥ ಭಾವನೆಗಳನ್ನ ಕಟ್ಟುವುದು ಕವಿಗಳು ಮಾಡೋ ಕೆಲಸ ಇದೆ. ಕವಿಗಳು ಈಗ ಕೋಳಿ ತಿಪ್ಪ್ಯಾಗ ಕೆದರಿ ಕಾಳು ಹೆಂಗೆ ಹುಡುಕ್ತೈತಿ ಹಂಗೆ ಸಾಹಿತ್ಯಗಳು ಆದವರು ಈ ಸಮಾಜದಾಗ ಈ ನಾಡಿನಾಗ ಅವರು ಎಲ್ಲ ಹಿಂದಿನ ಎಲ್ಲ ಮಾಡಿ ಹೋಗ್ಯಾರ. ಮತ್ತು ಅದ ಹಂಗೆ ಶಿಲ್ಪಿಕ ಅವಾಗೆಲ್ಲ ಬೇಲೂರ ಹಳಿಬೀಡ ಇವು ಪಟ್ಟದಕಲ್ಲ ಐಹೊಳೆ ಇವನ್ನೆಲ್ಲ ಮಾಡ್ಬೇಕಾರೆ ಆ ಶಿಲ್ಪಿಕಾರ ಅವಾಗ ಅವರು ಸಮಾಜಕ್ಕಾಗೆ ಮಾಡೋದು. ಯಾರು ಬೇಕಾದವ್ರು ಮಾಡಿದ್ರು ಸಮಾಜಕ್ಕಾಗಿ ಮಾಡೋದು. ಸಮಾಜ ಬಿಟ್ಟರೆ ಏನೂ ಇಲ್ಲ. ಮಣ್ಣು ಬಿಟ್ಟು ಮಡಿಕಿಲ್ಲ, ಚಿನ್ನ ಬಿಟ್ಟು ಆಭರಣಗಳಿಲ್ಲ, ನಿನ್ನ ಬಿಟ್ಟು ದೇವ್ರಿಲ್ಲ ಅಂತಾರೆ. ನಾವೆಷ್ಟು ಬದುಕು ಮಾಡಿದ್ರು ಸಮಾಜಕ್ಕಾಗಿ ಮಾಡೋದು. ಈಗ ಗಂಡು ಮಗನ ಹಾಡಿದ್ರು ಸಮಾಜಕ್ಕೆ ಕೊಡೋದು, ಹೆಣ್ಣು ಮಗಳು ಹಾಡಿದ್ರು ಸಮಾಜಕ್ಕೆ ಕೊಡೋದು, ಬಿತ್ತಿ ಬೆಳೆದ್ರು ಸಮಾಜಕ್ಕೆ ಕೊಡೋದು, ಹೊತ್ತು ಕೊಡಿದ್ರು ಸಮಾಜಕ್ಕೆ ಕೊಡೋದು. ನೀ ಕವಿ ಆಗು, ಕಲಾವಿದ ಆಗು, ಸಾಹುಕಾರ ಆಗು, ಹಾಡುಗಾರ ಆಗು, ಸಂಗೀತಗಾರ, ಸಮಾಜಕ್ಕೆ. ಈ ಸಮಾಜ ಬಿಟ್ಟು ಏನೂ ಇಲ್ಲ. ಅವನ ದೇವರದನ್ನೆಲ್ಲಾನು ಸರಿಯಾಗಿ ಹಂಚ್ಕೊಂಡು ತಿನ್ನಾಕ ಒಟ್ಟುರಿಗೆ ಕೊಟ್ಟ, ಎಲ್ಲರಿಗೂ ಹರಿದು ಹಂಚ್ಕೊಂಡು ಉಣ್ಣಾಕ ಕೊಟ್ಟಾನ. ಅದನ್ನ ನಾವು ಪ್ರೀತಿಲಿ ಎಲ್ಲರೂ ಹೊಲ್ದ ಮಗ್ಗಿಲ್ಲವರು, ಮಣಿ ಮಗ್ಗಿಲ್ಲವರು, ನಮ್ಮ ಹಿಂದಿನ ಜಾನಪದರು ಭಾಳ ಹರಿದು ಹಂಚ್ಕೊಂಡು ತಿಂದಾರೆ. ಹೊಲ್ದ ಮಗ್ಗಿಲ್ದವರು, ಮಣಿ ಮಗ್ಗಿಲ್ದವರು, ಲಗ್ನ ಮುಹೂರ್ತ ಇವನ್ನೆಲ್ಲ ಯಾಕೆ ಮಾಡ್ಯಾರ? ಎಲ್ಲರೂ ಕೂಡಾಕ ಒಂದು ಬಳಗ. ಮತ್ತೀಗ ಯಾವ ಜಾತಿ ಈಗ ರಂಜಾನ್ ಬಂದೈತಿ, ಈ ರಂಜಾನ್ದಾಗ ಒಂದು ಹೊತ್ತು ಮಾಡ್ತಾರೆ, ಅವರು ರಂಜಾನ್ದಾಗ ಒಂದು ಹೊತ್ತು ಮಾಡ್ತಾರೆ, ನಾವು ಶ್ರಾವಣದಾಗ ಒಪ್ಪತ್ತು ಮಾಡ್ತೀವಿ. ಅವರು ಈ ಇದಕ್ಕಿಂತ ಮೊದಲು ಹಿರಿಯರ ಹಬ್ಬ ಮಾಡ್ತಾರೆ, ನಾವು ದೀಪಾವಳಿಯಾಗ ಹಿರಿಯರ ಹಬ್ಬ ಮಾಡ್ತೀವಿ. ಅದೇ ಅವೆಲ್ಲ ಒಂದ ದೇವನೊಬ್ಬ ನಾಮ ಹಲವು, ಆಚರಣೆ ಹಲವು. ನಾವು ಮಸೂತಿಯಾಗ ಹೋಗಿ ಅವರು ನಮೋಜ್ ಮಾಡಿದ್ರು ಕಲ್ಲ ಮಣ್ಣಿಗೆ ಬಡ್ಕೊಂಡು, ನಾವು ಗುಡಿ ಕಟ್ಟಿ ಹೋಗಿ ಕಾಯಿ ಹೊಡ್ಸೋದು ಕಲ್ಲ ಮಣ್ಣಿಗೆ ಮಾಡೋದು. ಆದ್ರೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಶಕ್ತಿಯನ್ನ ನಾವೆಲ್ಲ ಪಡ್ಕೋಬೇಕು. ಯಾಕಂದ್ರೆ ದೇವ್ರತ್ತೆಲ್ಲ ನಿಮ್ಮೊಳಗ ದೇವ್ರದಾನ. ಈಗ ನಾವು ಗುಡಿ ಕಟ್ತೇವ ಮಂದಿ ಏನೋ ಕಲ್ಪನೆ ಅದ, ದೇವ್ರ ನಿಮ್ಮೊಳಗೆ ಅದನ್ನ ಎಲ್ಲಾರನ್ನೂ ಪ್ರೀತಿಲೆ ಕಂಡ್ರೆ ಅಲ್ಲೇ ದೇವ್ರದಾನ. ಹಸದವ್ರಿಗಂತೂ ತನ್ನ ಕೊಡೋದು, ನೀರಡಿಸಿದವ್ರಿಗೆ ನೀರು ಕೊಡೋದು, ಕಷ್ಟರಾಗಿದ್ದವ್ರಿಗೆ ಸಹಾಯ ಮಾಡೋದು, ನಿತ್ತದ ಗಾಲಿ ಒಟ್ಟು ಮುಂದೆ ಕುಡಿಸೋದು, ಇದ ಬದುಕಿನ ಜೀವನ, ಮತ್ತೇನಿಲ್ಲ. ನಿಮ್ಮ ಜಾನಪದ ಶೈಲಿ, ನಿಮ್ಮ ಸಾಹಿತ್ಯ ರೂಢಿ ಜನರ ಭಾವನೆಗಳನ್ನು ಎತ್ತಿ ತೋರಿಸುವಂತ ಸಾಹಿತ್ಯನ ಆಗೈತಿ ನಿಮ್ಗೆ. ಹೌದೌದು. ಮತ್ತೆ ನಮ್ಮ ಹಿಂದಿನ ಜನರ ಜಾನಪದವ್ರು ಏನದಲ್ಲ, ಸಮಾಜನ ಒಗ್ಗೂಡಕ ಮಾಡ್ಯಾರ ಅವ್ರ. ನೋಡ ಹೆಂಗಂದ್ರೆ ನಾಯಿ ಬಾಲವ ಡೊಂಕ, ನಾಗರ ಹಿಡಿಯ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ, ಅವನ ಮಣಿಯಾಗ ಸ್ವಸ್ಥೇರ ಡೊಂಕ ಕಡಿತನಕ. ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಿಯಲು ಬೇಡ, ಗ್ವಾಡಿಯ ತೆಳಗ ತಿಳಿ ನೀರ, ಗ್ವಾಡಿಯ ತೆಳಗ ತಿಳಿ ನೀರು ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ಹೌದು. ನಮ್ಮ ರೈತರು ತಾಯಿಗಳು ಬಿಸುಕಲ್ಲಾಗ ಹಾಡಿದ್ರು ಸಾರ್ವಜನಿಕರ ಸಂಪತ್ನಾಗ ಹಾಡ. ನೋಡ, ಕಾಮ ಕಲ್ಲಿಗೆ ಸೋತ, ಭೀಮ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ, ರಾವಣ ಸೋತ ರಣದಾಗ ಧರ್ಮರಾಜ, ದ್ರೌಪದಿನ ಸೋತ ಪಗಡ್ಯಾಗ. ಇವೆಲ್ಲ ನಾವು ಸೀತನ ಹೋಗುವಾಗ ಶ್ರೀರಾಮ ಸಣ್ಣವ, ಆಗ ಹನುಮಂತ ಹಸುಮಗ, ಆಗ ಹನುಮಂತ ಹಸುಮಗ ತಾಕುತ್ತ ಸೀತಾನ ಸೆರಿಯ ಬಿಡಿಸ್ಯಾನ ಅಂತ ನಮ್ಮ ತಾಯಿಗಳು. ಅವರೆಲ್ಲ ಈಗ ಜಾನಪದವರು ಈಗ ಇಡ್ಡಿಡ್ದಾಮ್ ಪುರಾಣ ಮಾಡ್ಯಾರ. ರಾಮಾಯಣ, ಮಹಾಭಾರತ, ಇಡ್ಡಿಡ್ದಾಮ್ ಪುರಾಣ, ಮತ್ತು ಎಲ್ಲ ಕಡೆ ಪುರಾಣ ಹೇಳ್ತಾರೆ. ಒಂದೊಂದು ತಿಂಗಳ, 2 ತಿಂಗಳ, ವರ್ಷ ಹೇಳಿದ್ರು ಮುಗಿಲಾರ್ದಂಥ ಪುರಾಣದವು. ನಮ್ಮ ಜಾನಪದವ್ರು 3 ಮಾತನಾಗ ಹೇಳ್ಯಾರ. ಏನು? ಕಲ್ಲ ಕಡಬ ಮಾಡಿ, ಮುಳ್ಳ ಶಾವಿಗೆ ಮಾಡಿ, ಬನ್ನಿ ಎಲಿಯ ಪತ್ರೋಳಿ, ಬನ್ನಿ ಎಲಿಯ ಪತ್ರೋಳಿ ಮಾಡಿ ಉಂಡ ಪಾಂಡವ್ರು ಹೋಗ್ಯಾರ ವನವಾಸ.
ಇದ್ರೊಳಗೆ ಇಡೀ ಚರಿತ್ರೆನ ಬರ್ತ್ರಿ. ಚರಿತ್ರೆ ಬಂದ್ಬಿಡ ಹ್ಮ್ 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 ನೋಡಿ, ಭಾಳ ಅದ್ಭುತ. ಮತ್ತು 3 ನುಡಿಯಾಗ ಹೇಳಿಬಿಟ್ಟ. ಹ್ಮ್ 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 ಮತ್ತು ತೆಗ್ಗಿ ನೋಡಿ ಇನ್ನೊಂದು, ಕ್ಯಾದಿಗೆ ಮುಳ್ಳವ ಡೊಂಕ, ಹ್ಮ್ ಹರುವ ಹಳ್ಳವ ಡೊಂಕ, ಹ್ಮ್ ಹೆಗಲ ಎತ್ತಿನ ಬಸವಣ್ಣನ ಹೆಗಲ ಮ್ಯಾಗಿನ ನಗಡೊಂಕ ನಮ್ಮೂರ ಹನುಮಂತ ದೇವರ ನಡೆದಾಗ ಡೊಂಕ ಅಂದ. ಹ್ಮ್ 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 ನೋಡಿ ಇವತ್ತಿಗೂ ಹೌದು. ಕ್ಯಾದಿಗೆ ಮುಳ್ಳ ಡೊಂಕ ಇರ್ತೈತಿ, ಹೌದು ಹಳ್ಳ ಅದು ಅಂಕ ಡಂಕ ಹರಿದಿರ್ತೈತಿ, ಹೌದು. ಎತ್ತಿಗೆ ಹೆಗಲ ಮ್ಯಾಗಿಡು ನಗ ಡೊಂಕ ಇರ್ತೈತಿ, ಹ್ಮ್ ಹ್ಮ್ ಮತ್ತು ಹನುಮಂತ ದೇವ್ರ ನಡ ಡೊಂಕ ಐತಿ. ಹ್ಮ್ ಹ್ಮ್ ಎಷ್ಟು ಚಂದ ಕಲ್ಪನೆ ಮಾಡಿ ಕೂಡಿಸಿ. ಎಷ್ಟು ಚಂದ ಕುಡ್ಸ್ಯಾರ ಅವಾಗಿನ ಟೈಮ್ದಾಗ. ಅಲ್ಲ ಅವ್ರು ಹೆಂಗೆ ಕೂಡಿಸ್ತಾರೆ ನೋಡಿ. ಅದು ನಿಮ್ಮ ಸಾಹಿತ್ಯದೊಳಗೆ ಏನೈತಂದ್ರೆ ಕಕ್ಕರ, ಒಂದು ಪ್ರೇಮ ಐತಿ, ಪ್ರೀತಿ ಐತಿ, ಮೆಸೇಜ್ ಐತಿ, ಅನುಭವ ಐತಿ. ಇದೆಲ್ಲವನ್ನು ನಮ್ಮ ಖುಷಿಗೆ ನೀವು ಹೇಳಿದ್ರೆ ಸರ್ವಜ್ಞಾನ ನೆನೆಸಿದ್ರೆ ನೀವು ಇವತ್ತು ಸರ್ವಜ್ಞ ಹುಟ್ಟಿರ್ತಕ್ಕಂಥ ದಿನ ಇವತ್ತು. ಅದು ಕಾಕತಾಳೆ ಏನು ಗೊತ್ತಿಲ್ಲ, ನಾವು ನೀವು ಕೂಡೀವಿ. ಸರ್ವಜ್ಞ ಜನಿಸಿದಂಥ ದಿನ ಇವತ್ತು. ನೀವು ನಿಮ್ಮದು ಗೊತ್ತಿಲ್ಲ. ಮತ್ತು ನೀವು ಹೇಳಿದ್ರಿ ಸಮಾನತೆ ಬಗ್ಗೆ ಮಾತನಾಡಿದ್ರಿ, ನೀವೆಲ್ಲ ಜಾತಿ ಭೇದ ಹೋಗ್ಬೇಕಂತೇಳಿ. ಇವತ್ತು ವಿಶ್ವ ಸಾಮಾಜಿಕ ನ್ಯಾಯದ ದಿನಾನೂ ಕೂಡ ಇವತ್ತು. ಮತ್ತ ಎರಡೂ ಕೂಡ ಇವತ್ತು ಒಂದು. ಸರ್ವಜ್ಞ ಏನ್ ಹೇಳ್ಯಾನಂದ್ರ, ಹಾ ಬಡವರಿಗೆ ಬಲ ಇಲ್ಲ, ಹ್ಮ್ ನಾಲಿಗೆ ಎಲುವಿಲ್ಲ, ಹ್ಮ್ ಕೈಲಾಸದಾಗ ಹೊಲಿಗೇರಿ ಇಲ್ಲೋ ಸರ್ವಜ್ಞ ಅನ್ನ. ಹ್ಮ್ ಹ್ಮ್ ಇಲ್ಲಿ ನಾವು ಬಡದಾಡ್ತೀವಿ, ಅಲ್ಲಿ ಏನು ಇಲ್ಲ. ಅದ 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 ಸರ್ವಜ್ಞ ಸರ್ವಜ್ಞ ದೊಡ್ಡ ಕವಿ. ಹೌದು. ಸರ್ವಜ್ಞನ ಅವನ ನೆನೆಸಿದ್ರ ಹ್ಮ್ ಇವೆಲ್ಲ ಕವಿಗಳಕ್ಕಿಂತ ನನಗನಿಸಿದ ಮಟ್ಟಿಗೆ ಹ್ಮ್ ಇವ್ರೆಲ್ಲರಿಗಿಂತ ಅವ ಜಾನಪದ ಕವಿ, ಅವ ತ್ರಿಪದಿ ಕವಿ, ಹ್ಮ್ ಹ್ಮ್ ಜಾನಪದ ಕವಿ ಬಹಳ ಅದ್ಭುತ. ಹ್ಮ್ ಅವನು ನೋಡಲಿ ಅವನಂತ ಶಕ್ತಿನ ಹ್ಮ್ ಯಾರಿಗೂ ಇಲ್ಲ. ಮತ್ತೆ ಅದ್ ಕಾಲಕ್ಕೆ ಅವ್ರು ಒಂದೊಂದು ಜನ್ಮ ತಾಳ್ತಾರ. ಹೌದು ಹೌದು. ಒಂದೊಂದು ಕಾಲಕ್ಕೆ ಸರ್ವಜ್ಞ ಆಗಲಿ, ಪುರಂದರದಾಸರಾಗಲಿ, ಕನಕದಾಸರಾಗಲಿ, ಇವರೆಲ್ಲ ಈಗ ಶರೀಫರಾಗಲಿ, ಗೋವಿಂದ ಭಟ್ರಾಗಲಿ, ಅವರೆಲ್ಲ ಮತ್ತ ಕಡ್ಕೋದ ಮಡಿವಾಳಪ್ಪ ಅವಳ ಪದ ಅಂತೂ ಅದ್ಭುತ ಪದ. ಅವು ಎಲ್ಲ ಅಂತಿಂತವ್ರೆಲ್ಲ ಅದ್ಭುತ ಪದನ ಹಾಡಿದಾರ. ಹೌದು ಹೌದು. ನೋಡ, ಮೂಕನಾಗಿರ್ಬೇಕು ಜಗದಲ್ಲೂ. ಅದಕ್ಕಿಂತ ಇದೊಂದು, ಹುಟ್ಟಿದ್ದು ಹೊಲಿಮಣಿ, ಬಿಟ್ಟೊಂಟ ಕಾಯಿ ಮಣಿ, ಎಟ್ಟಿದ್ದರೇನಿದು ಖಾಲಿ ಮಣಿ, ಗಸ್ತಿ ತಿರುಗು ಮಣಿ, ವಸ್ತಿ ಇರುವ ಮಣಿ, ಶಿಸ್ತಿಲಿ ಕಾಣೋದು ಶಿವನ ಮಣಿ, 8 ಬಾಗಿಲ ದಾಟಿ ಹೊಂಟ ಹೋಗುವಾಗ ಗಂಟಿ ಬಾರಿಸಿದಾಗ ಗಾಳಿ. ಇಲ್ಲಿ ಎಟ್ಟು ಮಾಡಿದ ಪಕ್ಕ ತಿಳಿಯೋ ಆಲಿ, ವಿಚಾರ ಮಾಡೋ ಪ್ಯಾಲಿ, ಎಂದಿಲ್ಲದು ಅಂತದೀನಿ ಆಗೋದು ಖಾಲಿ. ಭಜನದವ್ರು ದೊರ್ವಂದು ಭಜನಾದವರು ಸಮಾಜ ತಿದ್ದು ಕೆಲಸನ ಮಾಡ್ಯಾರ. ಡೊಳ್ಳಿನ ಪದ್ದವರು ಜಾತಿ ಭೇದಗಳನ್ನು ದೂರ ಮಾಡುವಂಥದ್ದು ಮಾಡ್ಯಾರ. ಮತ್ತು ರಿವಾಯಿತಿ ಪದ ಅವು ಸಮಾಜಮುಖಿಯಾಗಿ ಅದಾವ, ಸಮಾಜ ತಿದ್ದುವಂಥ ರಿವಾಯಿತಿ ಪದಗಳು ಅದಾವ. ರಿವಾಯಿತಿ ಪದ ಸಮಾಜ ತಿದ್ದು, ಮತ್ತು ಚೌಡಿಕೆ ಪದ, ಮತ್ತು ಗೀಗಿ ಪದ, ಇವೆಲ್ಲ ಸಮಾಜಕ್ಕೆ ಮುಖ್ಯವಾಗಿ ಹೆಂಗಂದ್ರೆ ಹಿಂಗೆ ಇರ್ಬೇಕು, ಹಿಂಗೆ ನಡಿಬೇಕು. ಈಗೆಲ್ಲ ಸಾಲಿ ಕಲ್ತವಕ್ಕೆ ಬುದ್ಧಿ ಇಲ್ಲ. ನನ್ನ ಲೆಕ್ಕದಾಗ ನೋಡಿದ್ರೆ ಸಾಲಿ ಕಲ್ತವ್ರ ಹತ್ತೇಳಿ ಈಗ ಸಾಲಿ ಕಲ್ಸವ್ರು ಬುದ್ಧಿಗೇಡಿ, ಸಾಲಿ ಕಲಿಯವ್ರು ತೀರಾ ಅಡ್ನಾಡಿಗೇಡಿ. ಅವ್ರನ್ನ ಕಳಿಸ್ತೇವಲ್ಲ ನಾವು ಬಾಣಿಗೇಡಿ, ಮಕ್ಕಳು ಕಲಿಸ್ತೇವಲ್ಲ ನಮ್ಮಂತ ಮಾಣಿಗೇಡಿ ಅಂತೂ ಯಾರು ಇಲ್ಲ. ಯಾಕಂದ್ರೆ ಸಾಲಿ ಮೊದಲು ಎಲ್ಲಿ ಕಲಿಬೇಕಾಗೈತಿ, ನಾವು ಮನೆಯಾಗ ಸಂಸ್ಕಾರದ ಸಾಲಿ ಕಲಿಬೇಕಾಗಿತ್ತು. ಆ ಸಂಸ್ಕಾರ ಸಾಲಿ ನಾವು ಕಳಿಸೇ ಹೊರಗೆ ಬಿಡ್ಬೇಕು. ಈಗ ನೋಡ್ರಿ ನೀವು, ಗುಬ್ಬಿ ಗೂಡು ಕಟ್ತೈತಿ, ಹೆಣ್ಣು ಗುಬ್ಬಿ ತತ್ತಿಗೆ ಬತ್ತಾರ, ಗಡ್ಡು ಗುಬ್ಬಿ ಗೂಡು ಕಟ್ತೈತಿ. ಆ ತತ್ತಿ ಹಾಕಿ ಮರಿ ಮಾಡಿ ಕಾವು ಕೊಟ್ಟ ಮರಿ ಬಂದಲು ಅವಕ್ಕೆ ಹೆಂಗೆ ಸಂಸ್ಕಾರ ಕೊಡ್ತಾವ. ಗುಬ್ಬಿ ಹೆಂಗೆ ಸಂಸ್ಕಾರ ಕೊಡ್ತೈತಿ. ಇದು ಮಸಳಿ ನೀರಾಗ ಮಕ್ಳಿಗೆ ಹೆಂಗೆ ಸಂಸ್ಕಾರ ಕೊಡ್ತೈತಿ, ಆವಿ ಮಕ್ಳಿಗೆ ಹೆಂಗೆ ಸಂಸ್ಕಾರ ಕೊಟ್ಟವನ್ ಬಿಡ್ತೈತಿ. ಹಂಗೆ ಮನೆಯಾಗ ತಾಯಿ ತಂದಿ ಆದವ್ರು ಮಕ್ಕಳು